Namaste. Multiple choice question. Gate Electronics and Communication, Volume 1, 7th edition. Name of the book author R.K. Kanodia and Ashish Murolia. Nodia and Company, publisher. Unit 1, Networks. NA. It stands for Network Analysis 1, Basic Concepts. Question NA 1.2. A lightning bolt, bolt okay, a lightning bolt carrying 15,000 ampere current lasts for 100 microsecond. If the lightning strikes an airplane flying at 2 kilometer, the charge deposited on the plane is ಅಂತ ಕೇಳಿದ್ದಾರೆ. ಸೊ ನೆಟ್ವರ್ಕ್ ಅನಲೈಸಿಸ್ ಚಾಪ್ಟರ್ ನಂಬರ್ 1 ಯಾವುದು ಬೇಸಿಕ್ ಕಾನ್ಸೆಪ್ಟ್ಸು, ಅದರಲ್ಲಿ ಸೆಕೆಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗೊತ್ತಾಯ್ತಲ್ಲ. ಎ ಲೈಟ್ನಿಂಗ್ ಬೋಲ್ಟ್ ಕ್ಯಾರಿಂಗ್ 15,000 ಆಂಪಿಯರ್ಸ್ ಲಾಸ್ಟ್ ಫಾರ್ 100 microsecond. If the lightning strikes an airplane flying at 2 kilometer, the charge deposited on the plane is ಅಂತ ಕೇಳಿದ್ದಾರೆ. ಆಪ್ಷನ್ ಎ 13.33 ಮೈಕ್ರೋಕೂಲಮ್, ಆಪ್ಷನ್ ಬಿ 75 ಕೂಲಮ್, ಆಪ್ಷನ್ ಸಿ 1500 ಮೈಕ್ರೋಕೂಲಮ್, ಆಪ್ಷನ್ ಡಿ 1.5 ಕೂಲಮ್ ಅಂತ. ಓಕೆ, ಸೊ ಇದು ಮೀನಿಂಗ್ ಏನು? ಇಲ್ಲಿ ಯಾವುದು ಲೈಟ್ನಿಂಗ್ ಬೋಲ್ಟ್ ಇದೆಯಲ್ಲ, ಆ ಲೈಟ್ನಿಂಗ್ ಬೋಲ್ಟ್ ಎಷ್ಟು ಅಂತ ಹೇಳಿದ್ರೆ 15,000 ಆಂಪಿಯರ್ಸ್. ಸೊ 15,000 ಆಂಪಿಯರ್ಸನ್ನು ಅಷ್ಟು ಕೆಪಾಸಿಟಿ ಇರೋವಂಥ ಲೈಟ್ನಿಂಗ್ ಬೋಲ್ಟ್. ಈ ಲೈಟ್ನಿಂಗ್ ಬೋಲ್ಟ್ ಕ್ಯಾರಿಂಗ್ ಅಂತ ಹೇಳಿದ್ರೆ ಹೊತ್ಕೊಂಡಿದೆ. ಹೊತ್ಕೊಂಡಂತಂದರೆ ಲೈಕ್ ಅದರಲ್ಲಿದೆ ಅಂತ. ಲೈಟ್ನಿಂಗ್ ಬೋಲ್ಟ್ ಅಂದರೆ ಈಗ ಅಲ್ಲಿ ಮಿಂಚು ಹೊಡೆದಾಗ ಅದರ ಕೆಪಾಸಿಟಿ ಎಷ್ಟು ಅಂದರೆ, ಆ ಮಿಂಚುದು ಕೆಪಾಸಿಟಿ, ಲೈಟ್ನಿಂಗದು ಕೆಪಾಸಿಟಿ ಎಷ್ಟು ಅಂದರೆ 15,000 ಆಂಪಿಯರ್ಸ್ ಇದೆ. ಗೊತ್ತಾಯ್ತಲ್ಲ. ಸೊ 15,000 ಆಂಪಿಯರ್ಸ್ ಅದು ಲೈಟ್ನಿಂಗ್ ಬೋಲ್ಟ್ ಅಂದರೆ ಲೈಟ್ನಿಂಗ್ ಆಗುತ್ತಲ್ಲ, ಮಿಂಚು ಆಗುತ್ತಲ್ಲ, ಆ ಲೈಟ್ನಿಂಗ್ ಬೋಲ್ಟ್ದ ಎಷ್ಟು ಕೆಪಾಸಿಟಿ ಕರೆಂಟ್ದ ಎಷ್ಟು ಅಂತ ಹೇಳಿದ್ರೆ 15 ಆ್ಯಂಪ್ಸ್. ಅದು 100 ಮೈಕ್ರೋಸೆಕೆಂಡ್ಗಳವರೆಗೆ ಇರ್ತದೆ. ಈಗ ಅಲ್ಲಿ ಮಳೆ ಬಂದು ಮೋಡ ಬಂದಾಗ ಮಿಂಚು ಬರುತ್ತಲ್ಲ, ಆ ಲೈಟ್ನಿಂಗ್ದು ಬೋಲ್ಟ್ ಎಷ್ಟು ಕೆಪಾಸಿಟಿ ಕರೆಂಟ್ ಅದರಲ್ಲಿದೆ ಅಂತ ಹೇಳಿದ್ರೆ 15,000 ಆಂಪಿಯರ್ಸನ್ನು ಕ್ಯಾರಿ ಮಾಡಿದೆ ಅದು. ಗೊತ್ತಾಯ್ತಲ್ಲ. ಅದು ಎಲ್ಲಿ ತನಕ ಅಷ್ಟು ಕೆಪಾಸಿಟಿ ಅದರಲ್ಲಿ ಇರುತ್ತೆ ಅಂತ ಹೇಳಿದ್ರೆ 100 ಮೈಕ್ರೋಸೆಕೆಂಡ್ಸ್ ತನಕ ಇರುತ್ತೆ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಈಗ ಮೋಡದಲ್ಲಿ ಮಿಂಚು ಹೊಡೆಯುತ್ತಲ್ಲ, ಮಿಂಚು ಹೊಡೆಯುವಾಗ ಅದರಲ್ಲಿ ಮಿಂಚು ಬರುತ್ತಲ್ಲ, ಆಕಾಶದಲ್ಲಿಂದ ಮಿಂಚು ಬರುತ್ತಲ್ಲ, ಸೊ ಅದರದ್ದು ಆಂಪಿಯರ್ಸ್ ಎಷ್ಟಿರುತ್ತೆ ಅದರಲ್ಲಿ, ಆ ಲೈಟ್ನಿಂಗ್ ಬೋಲ್ಟ್ ಅಂತ ಹೇಳ್ತಾರೆ. ಬೋತಲ್ಲ, ಅದು ಬೋಲ್ಟ್. ಸೊ ಲೈಟ್ನಿಂಗ್ ಬೋಲ್ಟ್ ಇದೆಯಲ್ಲ, ಅದು ಎಷ್ಟು ಆಂಪಿಯರ್ಸ್ ಅಷ್ಟು ಇರುತ್ತೆ ಅದರಲ್ಲಿ ಅಂದರೆ 15,000 ಆಂಪಿಯರ್ನ ಕ್ಯಾರಿ ಮಾಡಿರುತ್ತೆ. ಅದು ಎಲ್ಲಿ ಎಷ್ಟೊತ್ತು ತನಕ ಇರುತ್ತೆ ಆ ಕರೆಂಟ್ ಅದರಲ್ಲಿ, ಆ ಮಿಂಚಲ್ಲಿ, ಆ ಲೈಟ್ನಿಂಗಲ್ಲಿ ಅಂತ ಹೇಳಿದ್ರೆ 100 ಮೈಕ್ರೋಸೆಕೆಂಡ್ ತನಕ ಮಾತ್ರ ಅದು ಇಟ್ಕೊಂಡಿರೋಕ್ಕೆ ಸಾಧ್ಯ. ಗೊತ್ತಾಯ್ತಲ್ಲ. ಇಫ್ ದಿ ಲೈಟ್ನಿಂಗ್ ಸ್ಟ್ರೈಕ್ಸ್ ಆ್ಯನ್ ಏರ್ಪ್ಲೇನ್ ಫ್ಲೈಯಿಂಗ್ ಅಟ್ 2 ಕಿಲೋಮೀಟರ್, ದಿ ಚಾರ್ಜ್ ಡೆಪಾಸಿಟೆಡ್ ಆನ್ ದಿ ಪ್ಲೇನ್ ಈಸ್ ಅಂತ ಕೇಳಿದ್ದಾರೆ. ಈಗ ಲೈಟ್ನಿಂಗ್ ಬಂತಲ್ವಾ, 2 ಕಿಲೋಮೀಟರ್ ದೂರದಲ್ಲಿ ಒಂದು ವಿಮಾನ ಏನಾಗ್ತಾ ಇದೆ, ಏರ್ಪ್ಲೇನ್ ಹಾರ್ತಾ ಇದೆ. ಅದಕ್ಕೆ ಎಂತ ಲೈಟ್ನಿಂಗ್ ಸ್ಟ್ರೈಕ್ ಅಂದರೆ ಮಿಂಚು ಏನಾಗುತ್ತೆ ಅಂದರೆ, ಇದು ಲೈಟ್ನಿಂಗ್ ಬಂದಿರೋದು ಸ್ಟ್ರೈಕ್ ಅಂದರೆ ಬಡಿಯುತ್ತೆ ಅದಕ್ಕೆ. ಗೊತ್ತಾಯ್ತಲ್ಲ. ಸೊ ಸಿಡಿಲು ಬಡಿದರೆ ಅಂತ ಹೇಳ್ತಾರಲ್ಲ, ಹಾಗೆ ಮಿಂಚು ಬಡಿಯುತ್ತದಕ್ಕೆ ಲೈಟ್ನಿಂಗ್. ಆ್ಯಕ್ಚುಲಿ ನಮ್ಗೆ ಲೈಟ್ನಿಂಗ್ ಬರುತ್ತಲ್ಲ, ಆ ಲೈಟ್ನಿಂಗಲ್ಲಿ ಎಷ್ಟು ಕರೆಂಟ್ ಇರುತ್ತೆ ಕೆಪಾಸಿಟಿ ಅಂತ ಹೇಳಿದ್ರೆ ಅದು ಎಷ್ಟು 15,000 ಆಂಪಿಯರ್ಸ್ ಕ್ಯಾರಿ ಮಾಡ್ತಾ ಇದೆ. ಅದು ಎಷ್ಟು ತನಕ ಇರುತ್ತೆ ಅಂದರೆ 100 ಮೈಕ್ರೋಸೆಕೆಂಡು. ಅದೇ ಟೈಮಲ್ಲೇ ಈ ಏರ್ಪ್ಲೇನ್ ಏನಾಗ್ತಾ ಇದೆ, ಹಾರ್ತಾ ಇದೆಯಲ್ಲ, ಅದು 2 ಕಿಲೋಮೀಟರ್ ದೂರದಲ್ಲಿ ಹಾರ್ತಾ ಇದೆ. ಈಗ ಇಲ್ಲೆಲ್ಲೋ ಲೈಟ್ನಿಂಗ್ ಆಯಿತು, ಇಲ್ಲೆಲ್ಲೋ ಒಂದು ಕಡೆ ಲೈಟ್ನಿಂಗ್ ಬೀಳ್ತಾ ಇದೆ. ಗೊತ್ತಾಯ್ತಲ್ಲ.
ಇಲ್ಲಿ 2 ಕಿಲೋಮೀಟರ್ ದೂರದಲ್ಲಿ ಏರೋಪ್ಲೇನು ಫ್ಲೈ ಆಗ್ತಾ ಇದೆ. ಇದೇನಾಯಿತು, ಬಂದು ಇದಕ್ಕೆ ಬೀಳ್ತು, ಗೊತ್ತಾಯ್ತಲ್ಲ, ಮಿಂಚು ಏನಾಯಿತು ಇದಕ್ಕೆ ಬಡೀತು, ಗೊತ್ತಾಯ್ತಲ್ಲ. ಹಾಗಾದರೆ ದಿ ಚಾರ್ಜ್ ಡೆಪಾಸಿಟೆಡ್ ಆನ್ ದಿ ಪ್ಲೇನ್ ಈಸ್ ಹೌ ಮಚ್ ಅಂತ ಕೇಳಿದ್ದಾರೆ. ಹಾಗಾದರೆ ಅಂದರೆ ಬಡ್ದ ಮೇಲೆ ಆ ಲೈಟ್ನಿಂಗ್ ಸ್ಟ್ರೈಕ್ಸ್ ಇಫ್ ಅಂತ ಹೇಳಿದರೆ, ಅಕಸ್ಮಾತ್ ಆ ಲೈಟ್ನಿಂಗ್ 2 ಕಿಲೋಮೀಟರ್ ದೂರದಲ್ಲಿ ಹಾರ್ತಾ ಇದೆಯಲ್ಲ, ದೂರದಲ್ಲಿ ಈ ಏರೋಪ್ಲೇನ್ ಇದೆಯಲ್ಲ ಅದು ಹಾರ್ತಾ ಇದೆ, ಹೋಗ್ತಾ ಇದೆ. ಓಕೆ, ಅದಕ್ಕೆ ಇಲ್ಲಿ ಮಿಂಚೇನಾಗಿದೆ ಬಡಿಯುತ್ತೆ ಅಂತಲ್ಲ, ಇಫ್ ಅಂತ ಹೇಳಿದ್ದಾರೆ. ಇಫ್ ಅಂದರೆ ಕಂಡೀಷನ್ಸ್, ಅದು ಬಡಿದ್ರೆ, ಗೊತ್ತಾಯ್ತಲ್ಲ, ಬಡಿದರೆ ಅಂದರೆ ಸ್ಟ್ರೈಕ್ ಆದರೆ, ಆ ಲೈಟ್ನಿಂಗ್ ಸ್ಟ್ರೈಕ್ ಆಯಿತು ಅಂದರೆ, ಆ ಮಿಂಚು ಹೊಡೆದ್ರೆ. ಈಗ ಹಾಗಾದರೆ ಪ್ಲೇನಲ್ಲಿರೋ ಚಾರ್ಜ್ ಡೆಪಾಸಿಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಚಾರ್ಜ್ ಡೆಪಾಸಿಟೆಡ್ ಆನ್ ದಿ ಪ್ಲೇನ್ ಈಸ್ ಹೌ ಮಚ್ ಅಂತ, ಗೊತ್ತಾಯ್ತಲ್ಲ. ಸೊ ಪ್ಲೇನಲ್ಲಿರೋ ಅಂಥದ್ದು ಚಾರ್ಜ್ದು ಡೆಪಾಸಿಟ್ ಎಷ್ಟಿರುತ್ತೆ ಅಂತ. ಓಕೆ, ಸೊ ಇವಾಗ ಆಪ್ಷನ್ಸ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಆಪ್ಷನ್ಸ್ ಇದೆ. ಇಲ್ಲಿ ಡೆಲ್ಟಾ ಕ್ಯೂ ಅಂತ ಯಾಕೆ ತೊಗೊಂಡಿದ್ದೀವಿ ಅಂದರೆ ಅದು ಚೇಂಜ್ ಇನ್ ಚಾರ್ಜ್. ಈಗ ಚಾರ್ಜ್ ಏನಾಗುತ್ತೆ, ಚೇಂಜ್ ಆಗ್ತದೆ, ಗೊತ್ತಾಯ್ತಲ್ಲ. ಸೊ ಚಾರ್ಜ್ ಆ್ಯಕ್ಚುಲಿ ಕ್ಯೂ ಈಕ್ವಲ್ ಟು ಐ ಇಂಟು ಟಿ ಅಂತ ಜನರಲ್ ಫಾರ್ಮುಲಾ ಇದು. ಓಕೆ, ಬಟ್ ಇಲ್ಲಿ ಚೇಂಜ್ ಆಗುತ್ತೆ ಚಾರ್ಜು. ಸೊ ಅವಾಗ ಡೆಲ್ಟಾ ಕ್ಯೂ ಈಕ್ವಲ್ ಟು ಕರೆಂಟ್ ಏನಾಗುತ್ತೆ, ಕರೆಂಟ್ ಇಲ್ಲಿ ಅಷ್ಟೇ ಎಷ್ಟಿದೆ, ಇದು ಲೈಕ್ 15,000 ಆ್ಯಂಪಿಯರ್ಸ್ ಏನೋ ಇದೆ ಅಲ್ವಾ. ಟೈಮ್ ಈಗ 100 ಮೈಕ್ರೋಸೆಕೆಂಡ್ ಅಂದರೆ ಟೈಮ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಇದು ಐ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಐ ಅಂತ ಹೇಳಿದ್ರೆ ಫೈನಲ್ ವ್ಯಾಲ್ಯೂ. ಇಲ್ಲಿ ಕರೆಂಟ್ 15,000 ಆ್ಯಂಪಿಯರ್ಸ್ದು ಕ್ಯಾರಿ ಮಾಡಿದೆಯಲ್ಲ, ಅದು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಕರೆಂಟ್ದು. ಅಂದರೆ ಅದು ಬರ್ತಾ ಸ್ವಲ್ಪ ಡಿಕ್ರೀಸ್ ಆಗಿಬಿಡುತ್ತೆ, ಆಮೇಲೆ ವೇರಿಯೇಷನ್ಸ್ ಇದೆ ಇದಕ್ಕೆ. ಇಲ್ಲಿ ಟೈಮ್ ಏನಾಗುತ್ತೆ ಅದು ಕೂಡ ಚೇಂಜ್ ಆಗುತ್ತೆ ಅಲ್ವಾ. ಸೊ ಡೆಲ್ಟಾ ಟಿ. ಸೊ ಡೆಲ್ಟಾ ಅಂತ ನಾವು ಹೇಳಿದ್ರೆ ಸ್ಮಾಲ್ ಇನ್ಕ್ರಿಮೆಂಟಲ್ ವ್ಯಾಲ್ಯೂ ಅಷ್ಟೆ. ಓಕೆ, ಡೆಲ್ಟಾ ಕ್ಯೂನೂ ಅಷ್ಟೇ, ಅಂದರೆ ಚೇಂಜ್ ಆಗ್ತದೆ, ಸ್ಮಾಲ್ ವ್ಯಾಲ್ಯೂ ಆಫ್ ಚೇಂಜ್ ಅಂತ ಅಷ್ಟೆ, ಗೊತ್ತಾಯ್ತಲ್ಲ. ಡೆಲ್ಟಾ ಕ್ಯೂ ಈಕ್ವಲ್ ಟು ಐ ಇಂಟು ಡೆಲ್ಟಾ ಟಿ. ಇವಾಗ ಎಷ್ಟು ಕರೆಂಟು, 15,000 ಆ್ಯಂಪಿಯರ್ಸ್. ಇಲ್ಲಿ 15,000 ಹಾಕ್ಕೊಳ್ಳೋಣ, ಗೊತ್ತಾಯ್ತಲ್ಲ. ಇಂಟು ಚೇಂಜ್ ಆಗ್ತಾ ಇರೋದು ಎಷ್ಟು, ಟೈಮು 100 ಮೈಕ್ರೋಸೆಕೆಂಡ್ ತನಕ ಮಾತ್ರ ಇರುತ್ತೆ ಆ ಕರೆಂಟ್ ಕೆಪಾಸಿಟಿ. ಸೊ ಅಲ್ಲಿಗೆ 100 ಮೈಕ್ರೋ ಸೆಕೆಂಡ್ ಅಂತ ಇಡೋಣ. ಇಲ್ಲಿ 15 ಇಂಟು 10⁻³ ಆಯಿತು, ಇಂಟು ಇಲ್ಲಿ 100 ಇದೆ. ಓಕೆ, ಅಲ್ಲಿಗೆ 10⁻² ಆಯಿತು, ಇಂಟು ಮೈಕ್ರೋ ಅಂತ ಹೇಳಿದ್ರೆ 10⁻⁻6 ಸೆಕೆಂಡ್ ಈಕ್ವಲ್ ಟು 15. ಹಾಗೆ ತಗೊಳ್ಳಿ, ಬೇಸ್ ಏನೇಗಿದೆ 10 ಅಂತ. ಇಲ್ಲಿ 3 + 2 ಅಂತ ಹೇಳಿದ್ರೆ ಎಷ್ಟು, 3 + 2 ಈಸ್ 5. 5 - 6 ಅಂತ ಹೇಳಿದ್ರೆ -1 ಸೆಕೆಂಡ್ ಅದು. ಸೊ 15 ಇಂಟು 10⁻⁻1 ಅಂತ ಹೇಳಿದ್ರೆ 15/10 ಅಂತನಾದರೂ ಬರೀರಿ. ಇಲ್ಲ ಅಂತ ಹೇಳಿದ್ರೆ 15 ಇಂಟು 10⁻⁻1 ಅಂತ ಹೇಳಿದ್ರೆ 15 ಇಲ್ಲಿದೆ ಅಲ್ವಾ, ಒಂದು ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು. -1 ಅಂತ ಇದ್ದರೆ ಫ್ರಮ್ ರೈಟ್ ಸೈಡಿಂದ, ಇಲ್ಲಿ 1 ಇದೆ ಅಲ್ವಾ, ಮೈನಸ್ ಇದ್ದರೆ ರೈಟ್ ಸೈಡಿಂದ ಹೋಗಿ 5 ಒಂದು ಡಿಜಿಟ್ ಆಯಿತು. ಒಂದು ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು. ಇಲ್ಲಾಂದರೆ ಹೀಗಾದರೂ ಬರ್ಕೊಳ್ಳಿ, 15 ಇಂಟು 10⁻⁻1 ಅಂದರೆ ರೆಸಿಪ್ರೊಕಲ್ ಮಾಡ್ಕೊಳ್ಳಿ. ಸೊ ಅದು 15/10 ಅಂದರೆ 1.5. ಸೊ ಇದು ಚಾರ್ಜ್ದು ಯೂನಿಟ್ ಏನು, ಕೂಲಮ್ ಅಷ್ಟೇ, 1.5 ಕೂಲಮ್. ಓಕೆ, ಸೊ 1.5 ಕೂಲಮ್. ಸೊ ಆನ್ಸರ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್.